ಒಳ್ಳೆ ಊಟ ಸಿಗುತ್ತೆ ಊಟ ಮಾಡೋಕ್ಕೆ. ನಮಸ್ಕಾರ, ಇದು ದೀಪಾವಳಿ ಹಬ್ಬದ ವ್ಲಾಗು. ಕೆಲವೊಂದು ರುಚಿಕರವಾದಂಥ ಹಬ್ಬದ ಅಡುಗೆ ಮಾಡಿದ್ದೆ, ಅದಕ್ಕೋಸ್ಕರ ಈ ವಿಡಿಯೋಸ್ನೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಕೆಲವೊಂದು ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಮಧ್ಯಾಹ್ನ ಫಸ್ಟು ಇಲ್ಲಿ ಒಂದು ಹೈ ಪ್ರೋಟೀನ್ ಪಲಾವ್ ಥರ ಮಾಡಿದ್ದೆ, ಅದ್ರ ರೆಸಿಪಿನ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಏಲಕ್ಕಿ, ಒಂದೆರಡು ಬೇ ಲೀಫ್ ಅಥವಾ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಅದ್ರ ನಂತರ ಒಂದು ಇಂಚಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲದನ್ನು ಸ್ವಲ್ಪ ಉರಿಬೇಕಾಗತ್ತೆ ನೀಟಾಗಿ ಬೇಯೋವರೆಗೂ. ಇದೆಲ್ಲ ಬೆಂದಾದ ನಂತರ ನಾನಿಲ್ಲಿ ಒಂದು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಒಂದೆರಡು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಇವಾಗ ನೀಟಾಗಿ ಒಂಥರ ಬಂಗಾರದ ಬಣ್ಣ ಬರೋವರೆಗೂ ಉರಿಬೇಕಾಗುತ್ತೆ ಈರುಳ್ಳಿ. ಅದಾದ ನಂತರ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಕೂಡ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಉರಿಬೇಕಾಗತ್ತೆ. ಇದು ಹುರಿದ ನಂತರ ನಾನಿಲ್ಲಿ 2 ಸಣ್ಣಗೆ ಹೆಚ್ಕೊಂಡಿರುವಂಥ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಕೂಡ ಸ್ವಲ್ಪ ಮಷಿ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ. ಇದಾದ ನಂತರ ನಾನಿಲ್ಲಿ ವೆಜಿಟೇಬಲ್ಸ್ ಸೇರಿಸ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದು ಹಾಕೋಬೋದು. ಮೇನ್ಲಿ ಇವನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲಾವು. ಸೊ ಇದಾದ ನಂತರ ಇವಾಗ ನಾನು ವೆಜಿಟೇಬಲ್ಸ್ನು ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸೊ ಇದಾದ ನಂತರ ನಾನಿಲ್ಲಿ ಬಟಾಣಿ ನೆನೆಸಿಟ್ಟಿದ್ದೆ, ಬಟಾಣಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಬಟಾಣಿ ಕೂಡ ಹಾಕೋದ್ರಿಂದ ಇದರಿಂದ ಕೂಡ ಸ್ವಲ್ಪ ಪ್ರೋಟೀನ್ ಸಿಗುತ್ತೆ, ವೆಜಿಟೇಬಲ್ಸಿಂದ ಫೈಬರ್ ಸಿಗುತ್ತೆ. ಅದಾದ ನಂತರ ನಾನಿಲ್ಲಿ ಪನ್ನೀರ್ ಸೇರಿಸ್ತಾ ಇದ್ದೀನಿ. ಒಂದು 100 ರೂಪೀಸ್ ಪನ್ನೀರ್ ಬರುತ್ತಲ್ಲ ಅದರಿಂದ ನಮಗೆ ಪ್ರೋಟೀನ್ ಸಿಕ್ತಂಗೆ ಆಗುತ್ತೆ. ವೆಜಿಟೇರಿಯನ್ ಅಡುಗೆನಲ್ಲೂ ಕೂಡ ನಮಗೆ ಪ್ರೋಟೀನ್ ಸಿಕ್ತಂಗೆ ಆಗುತ್ತೆ. 1 ಪಾಟ್ ರೆಸಿಪಿ ಈಸಿಯಾಗಿ. ಸೊ ನಾನಿಲ್ಲಿ ಮಸಾಲ ಹಾಕೋದನ್ನ ತೋರ್ಸೋದು ಮರ್ತೋಗ್ಬಿಟ್ಟೆ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ನಾನು ಬಿರಿಯಾನಿ ಪೌಡ್ರ್ ಸೇರಿಸಿದ್ದೀನಿ ಇದಕ್ಕೆ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪೆಲ್ಲ ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಟೇಸ್ಟ್ ನೋಡ್ಬಿಟ್ಟು. ಮುಂಚೆ ಕೂಡ ಹಾಕ್ಕೊಂಡಿದ್ದೆ. ಸೊ ಅದಾದ ನಂತರ ಇದನ್ನು ಕುಕ್ಕರ್ನ ಮುಚ್ಚಿಟ್ಟು ಒಂದು 3 ವಿಷಲ್ ಬರೆಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿರುವಂಥ ಈಸಿಯಾಗಿ 1 ಪಾಟ್ ರೆಸಿಪಿ, ಆರಾಮಾಗಿ ಎಲ್ಲ ನ್ಯೂಟ್ರಿಯೆಂಟ್ಸು ಇರೋ ಥರ ಅಂತ ಒಂದು ವೆಜಿಟೇರಿಯನ್ ಅಡುಗೆ ರೆಡಿಯಾಗಿ ಹೋಗ್ಬಿಡುತ್ತೆ. ಪಲಾವ್ ಅಷ್ಟೇ, ನಾವು ಹೆಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನೋಡಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. ಇದಾದ ನಂತರ ನಾನು ಇವಾಗ ಹಬ್ಬದ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ನೋಡ್ಬೋದು, ನಾನಿಲ್ಲಿ ಇವಾಗ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮೈಸೂರು ಪಾಕ್ ಮಾಡ್ತಾ ಇರೋದು. ಸೊ ನಿಮಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟ್ಲಿ ನಾನು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಬರುತ್ತಲ್ಲ ಅದನ್ನ ತೊಗೊಂಡು ಈ ಥರ ಒಂದು ಪ್ಯಾನಲ್ಲಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕಮ್ಮಗೆ ವಾಸನೆ ಬರಬೇಕು, ಆಯಿತಾ, ಆ ಥರ ಹುರ್ಕೋಬೇಕಾಗುತ್ತೆ. ಅದು ಹುರ್ಕೊಂಡ ನಂತರ ಈ ಥರ ಒಂದು ಪಾತ್ರೆ ತೊಗೊಂಬಿಟ್ಟು ಮತ್ತು ಈ ಥರ ಒಂದರೆ ಬರುತ್ತಲ್ಲ, ನೀವೇನಂತೀರ ಜರ್ಡಿ ಅಂತೀರ, ಅದಕ್ಕೆ ಹಾಕೊಂಬಿಟ್ಟು ಈ ಲಮ್ಸ್ ಎಲ್ಲ ಹೋಗಂಗೆ ಒಂದ್ರಾಡ್ಕೋಬೇಕಾಗತ್ತೆ. ಏನಕ್ಕೆ ಅಂದರೆ ಲಮ್ಸ್ ಇದ್ದರೆ ಮತ್ತೆ ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ ಗಂಟು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಂದ್ರಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಗಂಟು ಟೀರಲ್ಲ, ಚೆನ್ನಾಗಿ ಬರುತ್ತೆ ಮೈಸೂರು ಪಾಕ್ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಥರ ಒಂದ್ರಾಡ್ಕೊತಾ ಇದ್ದೀನಿ. ಅದಾದ ನಂತರ ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ 1.5 ಕಪ್ಪಷ್ಟು ತುಪ್ಪ ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮನೆ ತುಪ್ಪ ತೊಗೊಂಡಿಲ್ಲ, ಅಂಗಡಿ ತುಪ್ಪ ತೊಗೊಂಡಿದ್ದೀನಿ. ಮನೆ ತುಪ್ಪ ಇಷ್ಟೊಂದು ಇರಲಿಲ್ಲ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅಂಗಡಿ ತುಪ್ಪ ಯೂಸ್ ಮಾಡ್ಕೊತಾ ಇದ್ದೀನಿ. ಮನೆ ತುಪ್ಪ ಒಳ್ಳೆ ತುಪ್ಪ ಯೂಸ್ ಮಾಡ್ಕೊಳ್ಳಿ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಹೇಳಬೇಕಂದ್ರೆ. ಸೊ ನಾನಿಲ್ಲಿ ಮನೆ ತುಪ್ಪ ಯೂಸ್ ಮಾಡ್ಕೊಳ್ಳಿಲ್ಲ, ಇರಲಿಲ್ಲದೆ ಇದ್ದಿದ್ದ ಕಾರಣದಿಂದ. ನೀವು ಮನೆ ತುಪ್ಪನೇ ಯೂಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದಾದ ನಂತರ ನಾನಿಲ್ಲಿ ಅದನ್ನ ಕಾಯಿಸ್ಕೊಂಬಿಟ್ಟು ಸೈಡಿಗೆ ಇಟ್ಕೊಂಡು ನೀವಿಲ್ಲಿ ನೋಡ್ಬೋದು, ಸಕ್ಕರೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನಾವು ಸ್ವೀಟ್ನ ಕಡಿಮೆ ಇಷ್ಟಪಡ್ತೀವಿ, ಅದಕ್ಕೋಸ್ಕರ ಇಷ್ಟು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ತೊಗೋಬೋದು. ಇದಕ್ಕೆ ನಾನು 1/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಪಾಕ ಮಾಡೋಕ್ಕೆ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಅದಾದ ನಂತರ ನೀವಿಲ್ಲಿ ನೋಡ್ಬೋದು, ನಾನು ತುಪ್ಪ ಇತ್ತಲ್ಲ ಆ ತುಪ್ಪನ ಈ ಕಡಲೆ ಹಿಟ್ಟಿಗೆ ನಾವು ಒಂದು ಅರ್ಧದಷ್ಟು ತುಪ್ಪನ ಸೇರಿಸ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರದ್ದು ಒಂದು ಟೂಲ್ ಬರುತ್ತಲ್ಲ ಅದನ್ನ ತೊಗೊಂಡು ನೀವು ಕಲಿಸ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಯಾವುದೇ ಥರ ಗಂಟು ಅಥವಾ ಲಮ್ಸ್ ಇರಲ್ಲ. ಸೊ ನೀಟಾಗಿ ಯಾವುದೇ ಗಂಟು ಇಲ್ದಂಗೆ ಈ ಥರ ಪೇಸ್ಟ್ ಥರ ನೋಡ್ಬೋದು, ಸ್ವಲ್ಪ ತುಪ್ಪ, ಅರ್ಧ ತುಪ್ಪ ಹಾಕೋಬಿಟ್ಟು ಈ ಥರ ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದಾದ ನಂತರ ನೀವು ಸಕ್ಕರೆ ಏನು ಪಾಕ ಮಾಡ್ಕೊಂಡಿದ್ದೀರಿ ನೋಡಿ, ಈ ಥರ ಒಂದು ಸ್ಟ್ಯಾಂಡ್ ಬರೋ ಥರ ಸಕ್ಕರೆ ಪಾಕ ಮಾಡ್ಕೋಬೇಕು.
ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಆ ಹಿಟ್ಟೇನಿದೆ ಅದನ್ನು ಈ ಥರ ತಿರುಗಿಸ್ತಾ ಪಾಕದೊಳಗಡೆ ಹುಯ್ಬೇಕು, ತಿರುಗಿಸ್ತಾನೆ ಇರಬೇಕು. ತುಂಬ ಜಾಸ್ತಿ ನೀವು ತಿರುಗಿಸಿಲ್ಲ ಅಂದರೆ ಒಂಥರ ಚೆನ್ನಾಗಾಗಲ್ಲ. ಈ ಥರ ತಿರುಗಿಸ್ತಾನೆ ಇರಬೇಕು. ಹೋಲ್ ಎಂಟೈರ್ ಪ್ರೋಸೆಸ್ಸಲ್ಲಿ ನೀವು ಈ ಥರ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಆವಾಗವಾಗ ಒಂದು 2 ಸ್ಪೂನಷ್ಟು ತುಪ್ಪ ಹಾಕೊತಾ ಈ ಥರ ತಿರುಗಿಸ್ತಾ ಇರಬೇಕಾಗುತ್ತೆ. ತಿರುಗಿಸ್ತಾನೆ ಇರಬೇಕು, ನೀವೆಲ್ಲೂ ನಿಲ್ಸಂಗೆ ಇಲ್ಲ. ತಿರುಗಿಸಿಲ್ಲ ಅಂದರೆ ಮತ್ತೆ ಹಾಳಾಗೋಗ್ಬಿಡುತ್ತೆ. ಸೊ ನಿಮಗೆ ಮರಳಾಗಬೇಕು ಅಂದರೆ ಸ್ವಲ್ಪ ಬಿಸಿ ತುಪ್ಪ ಹಾಕ್ಕೊಂಡ್ರೆ ಮರಳಾಗಿರೋ ಅಂಥ ಮೈಸೂರು ಪಾಕ್ ಸಿಗುತ್ತೆ. ನಿಮಗೆ ಮರಳಾಗಿ ಬೇಡ ಅಂದರೆ ಸ್ವಲ್ಪ ತಣ್ಣಗಿರೋ ಅಂಥ ತುಪ್ಪ ಹಾಕ್ಕೊಳ್ಳಿ. ಸೊ ನೋಡ್ಬೋದು ನಾನು ಈ ಥರ ಅದು ನೀಟಾಗಿ ಈ ಥರ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಸೈಡಿಗೆ ಒಂದು ಗ್ರೀಸ್ಡ್ ಟಿನ್ನಿಗೆ ನೀವು ಈ ಥರ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಒಂದು 10 ನಿಮಿಷ ನೀವು ಏನು ಅದಕ್ಕೆ ಸುರಿದು ಮೈಸೂರು ಪಾಕನ ಒಂದು 10 ನಿಮಿಷ ಆದ ನಂತರ ಈ ಥರ ಕಟ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಡಿ. ಒಂದು 2-3 ಅವರ್ಸ್ ಆದಮೇಲೆ ನೋಡ್ಬೋದು ನೀವು ಈ ಥರ ಬರುತ್ತೆ ಮೈಸೂರು ಪಾಕು. ಹೇಳ್ಬೇಕಂದ್ರೆ ನಾನು ಇದಕ್ಕೆ ಯಾವುದೇ ಥರ ಏನು ಕಲರ್ಸ್ ಇರ್ಬೋದು ಏನೂ ಹಾಕಿಲ್ಲ ಆಯಿತಾ. ಸಿಂಪಲಾಗಿ ಕಡಲೆ ಹಿಟ್ಟು ತುಪ್ಪ ಸಕ್ಕರೆನಲ್ಲಿ ಮಾಡಿರೋಂಥ ಮೈಸೂರು ಪಾಕಿದು. ಯಾವುದೇ ಥರ ಅಡಿಟಿವ್ಸ್ ಹಾಕಿಲ್ಲ. ಈ ಥರ ಬಂದಿದೆ. ಇನ್ನೂ ಚೆನ್ನಾಗಿ ಮಾಡ್ಕೋಬೋದು. ನಂದು ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಅದಾದ ನಂತರ ನೀವಿಲ್ಲಿ ನೋಡ್ಬೋದು ನಾನು ನೆಕ್ಸ್ಟು ಇವಾಗ ರವೆ ಉಂಡೆ ಮಾಡ್ತಾಯಿದ್ದೀನಿ. ನಾರ್ಮಲಿ ಎಲ್ಲರೂ ರವೆ ಉಂಡೆ ಮಾಡ್ತಾರೆ ಸಕ್ಕರೆನಲ್ಲಿ, ಬಟ್ ನಾನಿಲ್ಲಿ ಬೆಲ್ಲದಲ್ಲಿ ರವೆ ಉಂಡೆ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಒಂದು 1/4 ಕಪ್ಪಷ್ಟು ನಾನು ತುಪ್ಪ ತೊಗೊಂಡು ಅದರಲ್ಲಿ ಒಂದು 1/4 ಕಪ್ಪಷ್ಟು ನಾನು ಕ್ಯಾಶ್ಯೂಸ್ ಅಥವಾ ಗೋಡಂಬಿ ಏನಿದೆ ಅದನ್ನ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ನೀವಿಲ್ಲಿ ನೋಡ್ಬೋದು 1 ಕಪ್ಪಷ್ಟು ನಾನು ಈ ರವೆ ಬರುತ್ತಲ್ಲ ಆ ರವೆ ತೊಗೊಂಡು ಬಾಂಬೆ ರವೆ ಏನು ಅಂತಾರೆ ನೋಡ್ಬೋದು ನೀವು. ಆ 1 ಕಪ್ ರವೆ ತೊಗೊಂಡು ಅರ್ಧ ಕಪ್ಪಷ್ಟು ನಾನು ನಾರ್ಮಲ್ ಕಾಯಿ ತುರಿ ತೊಗೊತಾ ಇದ್ದೀನಿ. ನೀವು ಬೇಕಂದರೆ ಕೊಬ್ಬರಿ ತುರಿ ತೊಗೋಬೋದು. ನನಗೇನು ಜಾಸ್ತಿ ದಿನಕ್ಕೆ ಇಡೋ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಕಾಯಿ ತುರಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ದಿನ ಇಡೋ ಅವಶ್ಯಕತೆ ಇದೆ ಅಂದರೆ ಕೊಬ್ಬರಿ ತುರಿ ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ತುಪ್ಪನ ಕಾಯಿಸ್ಬಿಟ್ಟು ನಾನು ಏನು ಕಲಸಿಟ್ಟಿದ್ದೆ ನೋಡಿ, ಒಂದು ಅರ್ಧ ಗಂಟೆ ರವೆ ಮತ್ತು ಕಾಯಿ ತುರಿನ ಕಲಸಿಡ್ಬೇಕಾಗತ್ತೆ. ಅದನ್ನು ನಾನು ತೊಗೊಂಬಂದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಹುರ್ಕೋಬೇಕಾಗತ್ತೆ ನೀಟಾಗಿ. ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ರವೆನ ಹುರ್ಕೋಬೇಕಾಗುತ್ತೆ. ಸೀಸ್ಬಿಡ್ಬೇಡಿ, ನೋಡ್ಕೊಂಡು ಹುರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು 1/4 ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ 3/4 ಕಪ್ಪಷ್ಟು ನಾನು ಬೆಲ್ಲದ ಪುಡಿ ತೊಗೊತಾ ಇದ್ದೀನಿ. ನಮ್ಮನೇಲಿ ಸ್ವೀಟ್ ಕಡಿಮೆ ಇಷ್ಟಪಡೋದ್ರಿಂದ ಕಡಿಮೆ ತೊಗೊಂಡಿದ್ದೀನಿ. ನೀವು ಒಂಚೂರು ಜಾಸ್ತಿ ತೊಗೋಬೋದು. ನೀವು ಈ ಥರ ನೋಡ್ಬೋದು. ಇದಕ್ಕೆ 100 ml ವಾಟರ್ ಹಾಕ್ಬಿಟ್ಟು ಬೆಲ್ಲದ ಪಾಕ ಕಾಯಿಸ್ಕೋಬೇಕಾಗತ್ತೆ. ಬೆಲ್ಲದ ಪಾಕ ಕಾಯಿಸ್ಕೋಬೇಕಾದ್ರೆ ನೀಟಾಗಿ ನೋಡಿ ಕಾಯಿಸ್ಕೋಬೇಕು. ಈ ಥರ ಸ್ಟ್ಯಾಂಡ್ ಬರೋವರೆಗೂ ಕಾಯಿಸ್ಕೊಂಡಾದ ನಂತರ ನಾವು ಹುರಿದಿಟ್ಟದಂಥ ರವೆ ಏನಿತ್ತು, ರವೆ ಮತ್ತು ಕಾಯಿ ತುರಿ, ಅದನ್ನ ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಬಿಸಿ ಇದ್ದಾಗಲೇ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಬಿಟ್ಟು ಉಂಡೆನ ಕಲಿಸ್ಬೇಕಾಗತ್ತೆ. ಇದ್ರ ಜೊತೆ ಕ್ಯಾಶ್ಯೂ ಎಲ್ಲ ಸೇರಿಸ್ಕೊಂಬಿಟ್ಟು. ಬಟ್ ನಾನು ಇನ್ನೊಂದೇನು ಐಡಿಯಾ ಹೇಳೋದು ಅಂದರೆ ನಿಮಗೆ ಬಿಸಿ ಹಾಲನ್ನ ಕಾಯಿಸ್ಬಿಡಿ. ಚೆನ್ನಾಗಿ ಬಿಸಿ ಇರೋ ಹಾಲನ್ನ ಕಾಯಿಸ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಉಂಡೆ ಕಟ್ಟಿ, ಆವಾಗ ನೀಟಾಗಿ ಸ್ಮೂತಾಗಿ ಬರುತ್ತೆ. ರವೆ ಉಂಡೆ ಗಟ್ಟಿಗಿರಲ್ಲ. ನಾನು ಆ್ಯಕ್ಚುಲಿ ಅದೇ ಥರ ಮಾಡಿಕೊಂಡೆ. ಆ ಪ್ರೋಸೆಸ್ ತೋರಿಸೋ ಅಷ್ಟರಲ್ಲಿ ಐ ಡೋಂಟ್ ನೋ ಅದು ಮಿಸ್ ಆಗಿ ರೆಕಾರ್ಡೇ ಆಗಿಲ್ಲ. ಸ್ವಲ್ಪ ಬಿಸಿಯಾಗಿ ಹಾಲು ಕಾಯಿಸ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಉಂಡೆ ಕಟ್ಟಿ ನೋಡಿ, ಇಷ್ಟು ಸಖತ್ತಾಗಿ ಬರುತ್ತೆ. ನಾನು ಕಟ್ಟಿದಂಥ ಉಂಡೆ ಆಲ್ರೆಡಿ ಅವಿನಾಶ್ ತಿನ್ಕೊಬಿಟ್ಟಿದ್ರು. ನೋಡಿ ಈ ಥರ ಇರುತ್ತೆ. ಇಷ್ಟು ಸಾಫ್ಟಾಗಿರುತ್ತೆ ಅಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ನೈಟ್ ಡಿನ್ನರ್ಗೆ ಬೇಕಾದಂಥ ಅಡುಗೆಗಳನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ಕಾಬೂಲ್ ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ಸ್ವಲ್ಪ ಸಾಸಿವೆ, ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಇದನ್ನೆಲ್ಲದನ್ನು ನೀಟಾಗಿ ಹುರಿದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಹುರ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ. ಅದಾದ ನಂತರ ನಾನಿಲ್ಲಿ ಒಂದು 2 ಸ್ಪೂನು ಕಾಯಿ ತುರಿ ಸೇರಿಸ್ಕೊಬಿಟ್ಟು ನೀಟಾಗಿ ಹುರ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಯೆಲ್ಲೋ ಕಲರ್ ಬರಲಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡ ನಂತರ ನೀವಿಲ್ಲಿ ನೋಡ್ಬೋದು ನಾನು ಬೇಯಿಸಿರೋ ಅಂಥ ಕಾಬೂಲ್ ಕಡಲೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪಾಕಿ ನಾವು ಕಾಬೂಲ್ ಕಡಲೆಕಾಳನ್ನ ಬೇಯಿಸ್ಕೊಂಡಿರ್ತೀವಿ, ಅದಕ್ಕೋಸ್ಕರ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಸೊ ಇದಿಷ್ಟೇ ನೋಡಿ, ತುಂಬ ಟೇಸ್ಟಿಯಾಗಿ ಕಾಬೂಲ್ ಕಡಲೆಕಾಳು ಉಸ್ಲಿ ರೆಡಿ ಆಗೋಯ್ತು. ಇದಾದ ನೆಕ್ಸ್ಟ್ ಇಲ್ಲಿ ನಾನು ಕಡಲೆಬೇಳೆ ಉಸ್ಲಿ ಮಾಡ್ತಾ ಇದ್ದೀನಿ. ಇದು ಕೂಡ ಸೇಮ್ ಕಾಬೂಲ್ ಕಡಲೆಕಾಳು ಉಸ್ಲಿ ಥರನೇ. ಸೊ ಫಸ್ಟು ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದಾದ ನಂತರ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದಾದ ನಂತರ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಅದಾದ
ನಂತರ 1-2 ಸ್ಪೂನಷ್ಟು ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಇದಾದ ನಂತರ ಬೇಯಿಸಿರೋ ಅಂಥ ಕಡಲೆಬೇಳೆನ ಸೇರಿಸಿ ಹುರ್ಕೋಬೇಕಾಗುತ್ತೆ. ಅಷ್ಟೇ ನೋಡಿ ಏನು ಕಡಲೆಬೇಳೆ ಉಸ್ಲಿನೂ ರೆಡಿಯಾಗಿ ಹೋಗ್ಬಿಡುತ್ತೆ. ಇದೆಲ್ಲದಕ್ಕೂ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಅರ್ಜೆಂಟಲ್ಲಿ ಸೇರಿಸೋದೇ ಮರ್ತೋದೆ. ನೀವು ಎಲ್ಲ ಅಡುಗೆಗಳಿಗೂ ಕೊತ್ತಂಬರಿ ಸೊಪ್ಪು ಬೇಕಂದರೆ ಗಾರ್ನಿಷ್ ಮಾಡೋದಕ್ಕೆ ಸೇರಿಸ್ಕೋಬೋದು. ನಾನು ನಿಜವಾಗ್ಲೂ ಮರ್ತೋದೆ, ಗಾಬರಿನಲ್ಲಿ ಅರ್ಜೆಂಟಲ್ಲಿ ಎಲ್ಲ ಅಡುಗೆ ಮಾಡ್ಕೊತ ಇವತ್ತು ಸ್ವಲ್ಪ ಅಡುಗೆ ಎಲ್ಲ ಕ್ಲಮ್ಸಿಯಾಗಿ ಮಾಡಿದ್ದೀನಿ, ಏನು ಅನ್ಕೋಬೇಡಿ. ಸೊ ಅದಷ್ಟು ಮುಗ್ದೋಯ್ತು. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ಸೇಮ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆನ ಸೇರಿಸಿದ ನಂತರ ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ. ಈ ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಅದಾದ ನಂತರ ನಾನಿಲ್ಲಿ ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಸೇರಿಸಿ ಇದೆಲ್ಲದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಈರುಳ್ಳಿ. ಅದಾದ ನಂತರ ಇದಕ್ಕೊಂದು 2 ಸ್ಪೂನು ನಾನು ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ನೀವು ನೋಡ್ಬೋದು ಬೇಯಿಸಿರೋ ಅಂತಹ ಬೀನ್ಸು ಇಷ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಬೀನ್ಸು. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಫೈಬರ್ ಸಿಗುತ್ತೆ ಬೀನ್ಸಿಂದ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾರ್ಮಲ್ ಚಪಾತಿಗೂ ಮಾಡ್ಕೋಬೋದು ನೀವು ಈ ಪಲ್ಯನ, ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ಮುಗ್ದೋಯ್ತು, ಅಷ್ಟೇ ನೋಡಿ. ಇದಾದ ನಂತರ ನಾನಿಲ್ಲಿ ಕಾಳು ಹುಳಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಪಲ್ಯಗಳನ್ನೆಲ್ಲ ನೀವು ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ಹಬ್ಬದ ಅಡುಗೆಗೆ ಯೂಸ್ ಮಾಡಿದ್ದೀನಿ ಅಷ್ಟೇ, ನೀವು ನಾರ್ಮಲ್ ರೊಟ್ಟಿ ಚಪಾತಿಗೆಲ್ಲ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಫಸ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಬದನೆಕಾಯಿ ಬರುತ್ತೆ ನೋಡಿ, ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ಆದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಟೊಮೊಟೊ ಸೇರಿಸ್ತಾ ಇದ್ದೀನಿ. ನಾನು ಸುಮ್ಮನೆ ಅರ್ಜೆಂಟಲ್ಲಿ ಎಲ್ಲದನ್ನು ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಎಲ್ಲದನ್ನು ನೀಟಾಗಿ ಒಂದೊಂದೇ ಹುರ್ಕೊಂಡು ಸೇರಿಸ್ಕೋಬೋದು. ಈ ಟೊಮೊಟೊ ಹಾಕಿದ ನಂತರ ಇದಕ್ಕೆ ನಾನು ಒಂದು ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ನೆನೆಸಿಟ್ಟಿರುವಂತಹ ಕಡಲೆಕಾಳು ಬರುತ್ತೆ ನೋಡಿ, ಆ ಕಡಲೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ನೀಟಾಗಿ ಎಲ್ಲದನ್ನು ಮಷಿ ಆಗಂಗೆ ಬೇಗ ಬೆಂದೋಗುತ್ತೆ. ಉಪ್ಪು ಸೇರಿಸ್ಬಿಟ್ಟು ಕಡಲೆಕಾಳನ್ನ ಸೇರಿಸ್ರಿ. ಬ್ಲ್ಯಾಕ್ ಚೆನ್ನ ಅಂತಾರೆ ನೋಡಿ, ಕಡಲೆಕಾಳು ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನು ಸೇರಿಸಾದ್ಮೇಲೆ ನೀವಿಲ್ಲಿ ನೋಡ್ಬೋದು ಈ ಖಾರನ ಸೇರಿಸ್ತಾ ಇದ್ದೀನಿ. ಈ ಖಾರಕ್ಕೆ ನಾನು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪೌಡ್ರು ಸೇರಿಸ್ಬಿಟ್ಟು ನಾನು ರುಬ್ಬಿಟ್ಟು ಈ ಖಾರ ಸೇರಿಸಿರೋದು. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ ಇದೆಲ್ಲದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡಾದ್ಮೇಲೆ ಇದನ್ನು ಒಂದು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 4-5 ವಿಷಲ್ ಬರ್ಸಿದ್ರೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗುತ್ತೆ. ಇದನ್ನ ಯಾವ ಥರ ಪಲ್ಯ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೀವು ನೋಡ್ಬೋದು ಈ ಥರ ಓಪನ್ ಮಾಡಿ ಆದಮೇಲೆ ಈ ಥರ ಒಂದು ಮ್ಯಾಶರ್ ತೊಗೊಂಡ್ಬಿಟ್ಟು ಇದನ್ನ ಮ್ಯಾಶ್ ಮಾಡಿ ನೀಟಾಗಿ, ಆವಾಗಲೇ ತುಂಬ ಟೇಸ್ಟಿಯಾಗಿ ಬರೋದು ನೋಡಿ. ಈ ಥರ ಬರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಹುಣಸೆ ಚಿತ್ರಾನ್ನ ಅವಿನಾಶ್ಗೆ ಇಷ್ಟ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡು ನಂತರ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಬರುತ್ತಲ್ಲ, ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ಉದ್ದಿನಬೇಳೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಹುರ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನಾನು ಕಡಲೆ ಬೀಜ ಕೂಡ ಇದಕ್ಕೆ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ನೀವು ಬೇಕಂದರೆ ಕಡಲೆ ಬೀಜನ ಸಪ್ರೇಟಾಗಿ ಹುರಿದ್ಬಿಟ್ಟು ಲಾಸ್ಟಿಗೆ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇವಾಗ ಟೈಮ್ ಇಲ್ಲ, ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ ಎಲ್ಲದನ್ನು. ಸೊ ಅದಾದ ನಂತರ ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ, ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇದೆಲ್ಲದನ್ನು ಕಡಲೆಬೇಳೆ, ಈ ಕಡಲೆ ಬೀಜ ಎಲ್ಲದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ನೀಟಾಗಿ ಹುರ್ಕೋಬೇಕಾಗತ್ತೆ. ಸೊ ಇದೆಲ್ಲದನ್ನು ಹುರಿದ ನಂತರ ನೀವು ನೋಡ್ಬೋದು ಈ ಥರ ಗೋಲ್ಡನ್ ಬ್ರೌನ್ ಬಂದ ನಂತರ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಮಗ್ಗೋಗೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಹುರ್ಕೊಂಡ್ರೆ ಬೇಗ ಈರುಳ್ಳಿ ಬೇಯುತ್ತೆ. ಅದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ನಮ್ಮನೆಯಲ್ಲಿ ಯೂಶ್ವಲಿ ಅಡುಗೆಗೆ ಕಾಯಿ ತುರಿ ಇಲ್ದಲೇ ಮಾಡೋದೇ ಇಲ್ಲ. ನಿಮಗೆ ಗೊತ್ತಿರ್ಬೋದು, ನಾವು ತಿಪ್ಟೂರು ಸೈಡು ತೆಂಗಿನ ಗಿಡ ಬೆಳಿತೀವಿ. ಸೊ ಹಾಗಾಗಿ ನಮ್ಮ ಕಡೆ ಅಡುಗೆಗಳಲ್ಲೆಲ್ಲ ಕಾಯಿ ತುರಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಕಾಯಿ ತುರಿ ಹಾಕಿದ ನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಮೆಂತ್ಯ ಪೌಡರ್ ಹಾಕ್ಬಿಟ್ಟು ಇದನ್ನು ನೀಟಾಗಿ ಹುರ್ಕೊಳ್ಳಿ. ಸೊ ಇದು ನೀಟಾಗಿ ಹುರ್ಕೊಂಡ ನಂತರ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದ ನಂತರ ನೀವು ನೋಡ್ಬೋದು ಇದಕ್ಕೆ ನೀವು
ಒಂದು ನಿಂಬೆಹಣ್ಣಷ್ಟು ಗಾತ್ರದ್ದು ಹುಣಸೆಹಣ್ಣನ್ನ ನೆನೆಸಿಟ್ಟು ಹುಣಸೆಹಣ್ಣು ನೀರನ್ನ ಈ ಥರ ತೆಗೆದ್ಬಿಟ್ಟು ಸೇರಿಸ್ಬೇಕಾಗತ್ತೆ. ಈ ಹುಣಸೆಹಣ್ಣಿನ ನೀರು ಸೇರಿಸಿದ ನಂತರ ಸ್ವಲ್ಪ ಹೊತ್ತು ಬೇಯೋಕ್ಕಿಡಿ, ನೀಟಾಗಿ ನೀರೆಲ್ಲ ಹಿಂಗೋಗೋವರೆಗೂ. ಹಿಂಗೋಗಿದ ನಂತರ ನೀವು ರೈಸ್ ಮಾಡಿರ್ತೀರಲ್ಲ, ಅನ್ನ ಬೇಯಿಸಿರೋ ಅನ್ನ ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿಯಾಗೋಗುತ್ತೆ. ಹುಣಸೆಹಣ್ಣಿನ ಚಿತ್ರಾನ್ನ ನಿಮ್ಮ ಕಡೆ ಮಾಡಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ, ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಯೂಶ್ವಲಿ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾರೆ, ಈ ಹುಣಸೆಹಣ್ಣಿನ ಚಿತ್ರಾನ್ನ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆ ಎಲ್ಲ ಇದನ್ನೇ ಮಾಡೋದು ಯಾವಾಗಲೂ ಜಾಸ್ತಿ. ಒಂದ್ಸರಿ ಟ್ರೈ ಮಾಡಿ. ಯೂಶ್ವಲಿ ಹಬ್ಬಗಳಲ್ಲಿ ಎಷ್ಟೊಂದು ಜನ ಅಡುಗೆಗಳಿಗೆ ಚಿತ್ರಾನ್ನ ಮಾಡ್ತಾರೆ, ಸೊ ಇದನ್ನು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಶೇಂಗಾದು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯೂಶ್ವಲಿ ಅವಿನಾಶ್ಗೆ ಜಾಸ್ತಿ ಸ್ವೀಟ್ಸ್ದೆಲ್ಲ ಇಷ್ಟ ಆಗೋಲ್ಲ, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಕಡಲೆ ಬೀಜದ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಸೊ ತಿಂತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟು ನಾನು 2 ಕಪ್ಪು ಕಡಲೆ ಬೀಜ ತೊಗೊತಾ ಇದ್ದೀನಿ. ಇದನ್ನು ಈ ಥರ ನೀಟಾಗಿ ಹುರ್ಕೋಬೇಕಾಗುತ್ತೆ. ಕಡಲೆ ಬೀಜ ನೀಟಾಗಿ ಹುರಿಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ನೀಟಾಗಿ ಕಡಲೆ ಬೀಜ ಹುರಿದ ನಂತರ ನೀವು ಈ ಥರ ಸಿಪ್ಪೆನೂ ಕಡಲೆ ಬೀಜನೂ ಸಪ್ರೇಟ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ಕಡಲೆ ಬೀಜದ್ದು ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಸಪ್ರೇಟ್ ಮಾಡ್ಕೊಂಡು ಬಂದು ನೋಡಿ, ಈ ಥರ ಕಡಲೆ ಬೀಜ ಸಪ್ರೇಟ್ ಆಗಿರುತ್ತೆ, ಈ ಥರ ಬರುತ್ತೆ. ಸೊ ಇದಾದ ನಂತರ ನಾನಿಲ್ಲಿ ಕಡಲೆ ಬೀಜನ ಒಂದು ಮಿಕ್ಸಿ ಒಳಗಡೆ ಹಾಕ್ಕೊತಾ ಇದ್ದೀನಿ, ಒಂದು ಮಿಕ್ಸಿ ಜಾರ್ ಒಳಗಡೆ. ಸೊ ಇದಾದ ನಂತರ ನಾನು ಇದಕ್ಕೆ 2 ಕಪ್ಪು ಕಡಲೆ ಬೀಜ ಹಾಕಿದ್ದೀನಿ. ಇದಕ್ಕೆ ನಾನು 1-1.5 ಕಪ್ಪಷ್ಟು ನಾನು ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ. ನೀವು ನಿಮಗೆ ಸ್ವೀಟ್ ಯಾವ ಮಟ್ಟಿಗೆ ಬೇಕು ಅಂತ ನೋಡ್ಕೊಬಿಟ್ಟು ಸೇರಿಸ್ಕೋಬೋದು. ನಾನಿಲ್ಲಿ 1.5 ಕಪ್ಗಿಂತ ಒಂಚೂರು ಜಾಸ್ತಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಏಲಕ್ಕಿ ಪೌಡರ್ ಬೇಕಾದರೂ ಹಾಕ್ಕೋಬೋದು, ಏಲಕ್ಕಿ ಬೇಕಾದರೂ ಹಾಕ್ಕೋಬೋದು. ಸೊ ಇದನ್ನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಬಂದಿದ ನಂತರ ಈ ಥರ ನೋಡಬೇಕು, ಫುಲ್ಲು ಪೌಡರ್ ಮಾಡಬಾರ್ದು, ಈ ಥರ ತರಿಯಾಗಿರಬೇಕಾಗತ್ತೆ. ಈ ಏನು ಕಡಲೆ ಬೀಜದ ಪುಡಿ ಏನಿದೆ ಇದು ಹಾಗೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಳಬೇಕಂದ್ರೆ. ನಂತರ ನೀವು ಇದನ್ನು ಮಿದಿಬೇಕಾಗುತ್ತೆ. ನೋಡಿ, ನಾನು ಬಿಸಿ ನೀರನ್ನ ಕೈಯಲ್ಲಿ ಹೆಚ್ಕೊಂಡೆ, ನೀವು ನೋಡ್ಬೋದು. ಸುಮ್ಮನೆ ಬಿಸಿನೀರನ್ನ ಕೈಯಲ್ಲಿ ಹಿಂಗೆ ಹೆಜ್ಬಿಟ್ಟು ಈ ಥರ ಮಿದಿಬೇಕಾಗುತ್ತೆ, ಚೆನ್ನಾಗಿ ಮಿದಿಬೇಕಾಯ್ತಾ. ಇದರಲ್ಲಿ ಲಿಟ್ರಲಿ ಎಣ್ಣೆ ಬರಬೇಕು. ಎಲ್ಲ ಮಿದ್ದಿದ ನಂತರ ಚೆನ್ನಾಗಿ ನಾದದ ನಂತರ ಎಣ್ಣೆ ಬರಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ನಾದಬೇಕಾಗುತ್ತೆ. ಅದು ಎಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಹೇಳ್ಬೇಕಂದ್ರೆ. ಇದೊಂದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೋಸೆಸ್ ಆ್ಯಂಡ್ ಸ್ವಲ್ಪ ಎಫರ್ಟ್ ಬೇಕಾಗುತ್ತೆ ಅಂತಲೂ ಹೇಳ್ಬೋದು. ಸೊ ನನಗೆ ಇದನ್ನ ಮಿದ್ದಿ ಸಾಕಾಗೋಯ್ತು, ಬೇರೆ ಅಡುಗೆಗಳನ್ನ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅವಿನಾಶಿಗೆ ಕೊಟ್ಟು ಅವಿನಾಶ್ ಕೈಲಿ ಮಿದಿಸ್ತೆ. ಮಾಡು ಹಂಗೆ ಮಾಡು, ಗಟ್ಟಿಗೆ ಮಾಡು. ಅದು ಫುಲ್ಲು ಅಂಟು ಥರ ಆಗಬೇಕು. ನೋಡು, ನೀನು ಜಿಮ್ ಮಾಡೋದೆಲ್ಲ ಇದಕ್ಕೆ ಉಪಯೋಗ ಆಗುತ್ತೆ. ಫ್ಯಾನ್ ಹಾಕ್ಬೇಕಾ? ಉಂಡೆ ಏನು ಮಾಡಬೇಕಾಗಿಲ್ಲ ಅದರಲ್ಲಿ. ಈಗ ಸದ್ಯಕ್ಕೆ ನೀನು ಅದನ್ನ ಗಟ್ಟಿಗೆ ಇದು ಮಾಡ್ಕೊಡು. ಹೇಳಿ ಗುಡ್ ಬಾಯ್. ಬೇಕಂದ್ರೆ ಈ ಬಿಸಿನೀರನ್ನ ಹೆಚ್ಕೊಬಿಟ್ಟು ಹಂಗಲ್ಲ, ಹಿಂಗೆ ಕೈ ಹಿಂಗೆ ಹೆಚ್ಕೊಬಿಟ್ಟು ಮಾಡು. ಸ್ವಲ್ಪ ಹೆಚ್ಕೋಬೇಕಷ್ಟೇ. ಉಂಡೆ ಮಾಡಬಾರ್ದು, ಅದು ಫುಲ್ ಒಂದು ಫುಲ್ ಹಿಂಗೆ ಹಿಟ್ಟು ಥರ ಆಗಬೇಕು. ಹಂಗಲ್ಲ, ಅದನ್ನ ಆಮೇಲೆ ತಟ್ಟಕ್ಕೆ ಬರಲ್ಲ. ಓಕೆನಾ? ಹಿಟ್ಟಲ್ಲಮ್ಮ, ಫುಲ್ಲು ಹಿಂಗೆ ಗಟ್ಟಿ ಆಗಬೇಕು. ಅದರಲ್ಲಿ ಎಣ್ಣೆ ಬರೋಂಗೆ, ಅದ್ರಲ್ಲಿ ನೀರು ಹೆಚ್ಕೊಂಡ್ರೆ ನಿಂಗೆ ಈಸಿ ಆಗುತ್ತೆ. ಗುಡ್. ತೋರ್ಸು ಹೆಂಗೆ ಆಗಿದೆ ನೋಡು. ನೋಡಿ, ಅವಿನಾಶ್ ಮಿದ್ಕೊಟ್ಟಾದಮೇಲೆ ಈ ಥರ ಬರಬೇಕಾಯ್ತಾ, ಫುಲ್ಲು ಎಣ್ಣೆ ಥರ. ನೋಡಿ ಹೆಂಗೆ ಎಣ್ಣೆ ಸೋರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಅದರಲ್ಲಿ ಎಣ್ಣೆ ಇರೋದು ನೋಡ್ಬೋದು. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಫುಲ್ಲು ಎಣ್ಣೆ, ಲಿಟ್ರಲಿ ಎಣ್ಣೆ ಸೋರ್ತಾ ಇದೆ ಆಯಿತಾ. ನೋಡಿ ನನ್ನ ಕೈಯಲ್ಲಿ ಹೆಂಗೆ ಸೋರ್ತಾ ಇದೆ, ಅದೆಲ್ಲ ಫುಲ್ಲು ಎಣ್ಣೆ ಹೇಳ್ಬೇಕಂದ್ರೆ ನೋಡಿ ಈ ಥರ ಎಣ್ಣೆ ಸೋರೋವರೆಗೂ ನೀವು ಮಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎತ್ತಿಡಬೇಕಾಗತ್ತೆ. ಅದಾದ ನಂತರ ನೀವು ಏನು ಗೋಧಿ ಹಿಟ್ಟನ್ನ ಕೂಡ ಈಗ ಹೆಂಗೆ ಚಪಾತಿ ಕಲಿಸ್ಕೊತೀರ ನೋಡಿ, ನಾರ್ಮಲಾಗಿ ಗೋಧಿ ಹಿಟ್ಟು ಸ್ವಲ್ಪ ಬಿಸಿ ನೀರಿಗೆ ತುಪ್ಪ ಉಪ್ಪು ಹಾಕ್ಬಿಟ್ಟು ಗೋಧಿ ಹಿಟ್ಟನ್ನ ಕಲಿಸ್ಕೊಂಬಿಟ್ಟು ಚಪಾತಿ ಕಲಿಸ್ದಂಗೆ ಎತ್ತಿಟ್ಕೋಬೇಕಾಗತ್ತೆ. ಅದನ್ನ ಎತ್ತಿಟ್ಟಿದ ನಂತರ ನೀವು ಹೇಗೆ ನಾರ್ಮಲಾಗಿ ಹೋಳಿಗೆ ತಟ್ತೀರ ನೋಡಿ, ಅಥವಾ ಒಬ್ಬಿಟ್ಟು ತಟ್ತೀರ ನೋಡಿ, ಹೂರ್ಣದ ಹೋಳಿಗೆಗಳೆಲ್ಲ ಅದೇ ಥರ ಇದನ್ನ ತಟ್ಕೊಳ್ಳೋದಷ್ಟೇ. ಈ ಥರ ಮಾಡೋದ್ರಿಂದ ಹೋಳಿಗೆ ಗಟ್ಟಿಯಾಗಿ ಬರುತ್ತೆ. ನೀವು ಬೇಕಂದರೆ ಹೇಳಿ, ನಮ್ಮಮ್ಮ ಇನ್ನೊಂದು ಥರ ಮಾಡುತ್ತೆ
ಬರುತ್ತೆ ಆಯಿತಾ. ಆ ಥರ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಹೋಳ್ಗೆ ಹೇಳಬೇಕಂದ್ರೆ. ಆ ಥರ ಏನು ರೆಸಿಪಿ ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ನೀವು ನಾರ್ಮಲಿ ನೋಡಿ ನಾನು ಹೇಗೆ ಹೋಳಿಗೆಗಳನ್ನ ತಟ್ಕೊತೀರಾ ಆ ಥರ ತಟ್ಕೊಂಡ್ರೆ ಆಗೋಯ್ತು. ಸೊ ನಾನು ಈ ವಿಡಿಯೋ ಮಾಡಿರೋದು ಏನಪ್ಪ ಅಂತ ಹೇಳಿದ್ರೆ ಎಲ್ಲದನ್ನು ಅಡುಗೆಗಳನ್ನೆಲ್ಲ ಮುಂಚೆನೇ ಮಾಡ್ಕೊಂಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಎಲ್ಲ ಅಡುಗೆ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಮತ್ತೆ ತಿರ್ಗಾ ಇನ್ನೊಂದು ಸರಿ ತಲೆ ಸ್ನಾನ ಮಾಡಿಕೊಂಡು ನೀಟಾಗಿ ಸೀರೆ ಎಲ್ಲ ಉಟ್ಕೊಂಡು ಆಮೇಲೆ ನಾನು ಒಬ್ಬಟ್ಟನ್ನ ಒಂದನ್ನು ನೀಟಾಗಿ ತಟ್ಕೊಂಡೆ ಅಷ್ಟೇ. ನನಗೆ ಅಷ್ಟೊಂದು ನಿಜವಾಗ್ಲೂ ಪೇಷನ್ಸ್ ಇಲ್ಲ ಸೀರೆ ಉಟ್ಕೊಂಡು ಇಷ್ಟೊಂದೆಲ್ಲ ಅಡುಗೆ ಮಾಡೋಷ್ಟು. ನಾನು ಅಷ್ಟೊಂದು ಏನು ನನಗೆ ಗೊತ್ತಿಲ್ಲ ಹೆಂಗೆ ಹೇಳಬೇಕು ಅಂತ. ನಂಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಅಷ್ಟೊಂದು ಚೆನ್ನಾಗಿ ನಂಗೆ ಮಾಡೋಕ್ಕೂ ಬರೋಲ್ಲ. ಸೊ ಹಾಗಾಗಿ ನಾನು ಆಮೇಲೆ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಹಾಕ್ಕೊಂಬಂದಿದ್ದು. ಸೊ ನೀವಿಲ್ಲಿ ನೋಡ್ಬೋದು ಈಗ ಹೇಗೆ ನಾನು ಏನು ಹೋಳ್ಗೆ ತಟ್ತೀನಿ ಅಂತ ತೋರಿಸ್ತೀನಿ. ಸೊ ಹೀಗೆ ಏನು ಒಂದು ಸ್ವಲ್ಪ ನೀವು ಗೋಧಿ ಹಿಟ್ಟನ್ನ ತೊಗೊಂಬಿಟ್ಟು ಈ ಥರ ಚಪಾತಿ ಥರ ಲಟ್ಟಿಸ್ಕೊಂಬಿಟ್ಟು ಅದಾದ ನಂತರ ಅದರೊಳಗಡೆ ಇವು ಏನು ಹೂರ್ಣದ ಉಂಡೆ ಇಟ್ಕೊಂಬಿಟ್ಟು ಉಂಡೆನ ನೀವು ನೋಡ್ಬೋದು ಈ ಥರ ಒಳಗಡೆ ಸೇರಿಸ್ಕೊಂಬಿಟ್ಟು ಹೆಂಗೆ ನೀವು ಪರೋಟ ತಟ್ತೀರ ನೋಡಿ. ಯಪ್ಪ ಯಾಕೋ ನಾಲ್ಗೆ ಒಳ್ತಾನೆ ಇಲ್ಲ, ಐ ಆಮ್ ವೆರಿ ಸಾರಿ. ಪರೋಟ ತಟ್ಟಂಗೆ ಈ ಥರ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಾರ್ಮಲಿ ಪರೋಟ ಎಲ್ಲ ಹೆಂಗೆ ನೀವು ಅರಿತೀರ ನೋಡಿ ಆ ಥರ ಹರ್ಕೊಳ್ಳಿ. ನೋಡಿ ಅರೆದ್ರೆ ತುಂಬಾ ತೆಳ್ಳಗೆ ಬರುತ್ತೆ ಆಯಿತಾ. ನೋಡ್ಕೊಂಡು ಹರ್ಕೊಳ್ಳಿ, ಇದು ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕಡಿಮೆ ಉರಿ ಮಾಡ್ಕೊಬಿಟ್ಟು ಏನು ಬೇಯಿಸ್ಕೊಳ್ಳಿ. ಸೊ ಮೊದಲು ಸ್ಟಾರ್ಟಿಂಗು, ಆಮೇಲೆ ಜಾಸ್ತಿ ಉರಿ ಮಾಡ್ಕೊಳ್ಳಿ. ನೋಡ್ಕೊಂಡು ಎತ್ತಾಕೊಳ್ಳಿ, ಇಲ್ಲಾಂದರೆ ಡೆಫಿನೆಟಾಗಿ ಕಿತ್ತೋಗುತ್ತೆ. ನೀಟಾಗಿ ಈ ಥರ ಬರುತ್ತೆ ಹೇಳ್ಬೇಕಂದ್ರೆ. ಬಟ್ ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಅದಾದ ನಂತರ ನಾನು ಎಲ್ಲ ದೀಪಗಳನ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೆ. ಯೂಶಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ನಾವು ಹಬ್ಬಗಳನ್ನೇ ಜಾಸ್ತಿ ಮಾಡಲ್ಲ. ಹೇಳ್ಬೇಕಂದ್ರೆ ಯಾವಾಗಾದರೂ ಹಬ್ಬದಲ್ಲಿ ನಮಗೆ ರಜೆ ಸಿಕ್ತಾಗೆಲ್ಲ ಎಲ್ಲಾದರೂ ಟ್ರಿಪ್ ಹೋಗ್ತೀವಿ, ಇಲ್ಲಾಂದರೆ ನಮ್ಮ ಅಮ್ಮನ ಮನೆಗೆ ಹೋಗ್ತೀವಿ, ಇಲ್ಲಾಂದರೆ ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ. ಯೂಶಲಿ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡೋದೇ ತುಂಬ ಕಡಿಮೆ. ಹೇಳಬೇಕಂದ್ರೆ ನಾವು ಸೆಲೆಬ್ರೇಟ್ ಮಾಡಿದ್ರೂ ತುಂಬಾ ಸಿಂಪಲಾಗಿ ಮಾಡ್ಕೊತೀವಿ. ದೇವ್ರನ್ನೇ ಇಷ್ಟೊಂದೆಲ್ಲ ಸ್ವೀಟ್ಗಳನ್ನೆಲ್ಲ ನಮ್ಮ ಮನೆಯಲ್ಲಿ ಮಾಡಲ್ಲ. ದೀಪಾವಳಿ ಹಬ್ಬ ಮಾತ್ರ ನಮಗೊಂಥರ ಸ್ಪೆಷಲ್ ಅನಿಸುತ್ತೆ. ನಾವು ಲಾಸ್ಟ್ ಇಯರಿಂದ ಡಿಸೈಡ್ ಮಾಡ್ಕೊಂಡ್ವಿ ದೀಪಾವಳಿ ಹಬ್ಬ ಒಂದನ್ನಾದರೂ ನಾವು ನಮ್ಮ ಮನೆಯಲ್ಲಿ ಇದ್ಬಿಟ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ನನಗೆ ಯಾವಾಗ ಒಳ್ಳೆ ಊಟ ಸಿಗುತ್ತೆ ಊಟ ಮಾಡೋಕ್ಕೆ. ಕಾಯ್ತಾ ಇದೀರಲ್ಲ, 3 ಒಂದೇ ಸಮಯ ಯಾವ ತರಬೇಕಪ್ಪಿ ಅಪ್ಪಿ 3 ಅಲ್ಲಿದೆ ಇನ್ನೊಂದು ತೊಳಿಲಿ ಇಲ್ಲಿಂದ ಆ 3 ಒಂದೇ ಸಮಯದ ಹಿಂಗೆ ದೊಡ್ಡವಿರೋ ತರಬೇಕಪ್ಪಿ ಕಳ್ಸಿಕ್ಕೆ. ನಾವೇನು ತುಂಬ ಜೋರಾಗಿ ಅಂತ ಏನು ಸೆಲೆಬ್ರೇಟ್ ಮಾಡಲ್ಲ, ಸಿಂಪಲ್ಲಾಗೆ ಮಾಡ್ತೀವಿ ಅಷ್ಟೇ. ನಾವು ನಮಗೆ ಗೊತ್ತಿರೋಂಗೆ ಹೆಂಗೆ ನಾರ್ಮಲಾಗಿ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಒಂದು ಕಳಸ ಇಟ್ಬಿಟ್ಟು ದುಡ್ಡೆಲ್ಲ ಇಟ್ಟು ಅದ್ರ ಜೊತೆಗೆ ಬುಕ್ಸ್ ಎಲ್ಲ ಇಟ್ಬಿಟ್ಟು ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ. ನಮ್ಮ ಮನೆಗಳಲ್ಲಿ ಹಿಂಗೆ ಮಾಡ್ಕೊಂಬಂದಿರೋದು. ಐನು ಬೆಂಗಳೂರು ಸ್ಟ್ಯಾಂಡರ್ಡ್ಸಿಗೆ ತುಂಬ ಫ್ಯಾನ್ಸಿಯಾಗಿ ಮಾಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ಕೊಬಂದಿದ್ದಾರೋ ಹಾಗೆ ನಾನು ಮಾಡ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಇನ್ ಫ್ಯೂಚರಲ್ಲಿ ಯಾವತ್ತಾದರೂ ನನಗೆ ಅನಿಸಿದ್ರೆ ಮೋಸ್ಟ್ಲಿ ಇನ್ನೂ ಜೋರಾಗಿ ಮಾಡ್ಬೋದೇನೋ. ಬಟ್ ಸ್ಟಿಲ್ ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ಕೊಬಂದಿದ್ದೀವೋ ಹಾಗೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೋಸ್ಟ್ಲಿ ನಿಮ್ಮ ಮನೆಯಲ್ಲೇ ಬೇರೆ ಥರ ಪೂಜೆ ಮಾಡ್ಬೋದು, ನಮ್ಮ ಮನೆಯಲ್ಲೇ ಬೇರೆ ಥರ ಪೂಜೆ ಮಾಡ್ಬೋದು. ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಪೂಜಾರರು ನಾವು. ನಮ್ಮೂರಲ್ಲಿ ನಮ್ಮ ಅಪ್ಪನ ಫ್ಯಾಮಿಲಿನೂ ಪೂಜಾರರು ಆ್ಯಂಡ್ ನಮ್ಮ ಅಮ್ಮವ್ರ ಅಮ್ಮನ ಫ್ಯಾಮಿಲಿಗಳವರು ಪೂಜಾರರು ಹೇಳಬೇಕಂದ್ರೆ. ಸೊ ನಮಗೆ ಗೊತ್ತಿರೋಂಗೆ ನಾವು ನಡ್ಕೊಬಂದಿರೋಂಗೆ ಹೆಂಗೆ ಮಾಡ್ತೀವೋ ಹಾಗೆ ನಾವು ಪೂಜೆ ಮಾಡ್ತೀವಿ. ನಮ್ಮ ದೇವಸ್ಥಾನಕ್ಕೆ ನಾವು ಪೂಜಾರರು, ಅದನ್ನು ಹೇಳಕ್ಕೆ ಬಂದೆ, ಸಾರಿ. ಸೊ ಇದಾದ ನಂತರ ನಾನು ಅವಿನಾಶ್ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಪೂಜೆ ಮಾಡಿದ್ವಿ. ಯೂಶ್ವಲಿ ನಾವು ಹಬ್ಬಗಳು ಮಾಡಿದ್ರೆ ಇದೇ ಥರ ಒಟ್ಟಿಗೆ ಸೇರ್ಕೊಂಡು ಪೂಜೆ ಮಾಡೋದಕ್ಕೆ ಇಷ್ಟಪಡ್ತೀವಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಹಬ್ಬಗಳನ್ನ ಹಿಂಗೆ ಜೊತೆಗೆ ಸೇರ್ಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ನಾವು ಇರೋದಿಬ್ಬರೇ, ನಾವಿಬ್ಬರೇ ಇರೋದ್ರಿಂದ ನಾವಿಬ್ಬರೇ ಸೇರ್ಕೊಂಡು ಮಾಡ್ತೀವಿ. ನಮಗಿಲ್ಲ ಅಂಥ ಫ್ಯಾಮಿಲಿ ಏನೂ ಇಲ್ಲ. ಅದಾದ ನಂತರ ಈ ಥರ ಅಡುಗೆಗಳನ್ನ ಕೂಡ ಚೆನ್ನಾಗಿ ಮಾಡಿದೆ. ಸೊ ಈ ಥರ ಅಡುಗೆಗಳನ್ನ ಕೂಡ ಮಾಡಿಟ್ಟಿದ್ದೀನಿ. ಇವಾಗ ಈ ಸ್ವೀಟ್ಸ್ಗಳನ್ನೆಲ್ಲ ನಾಳೆ ನಾನು ನಮ್ಮ ಇನ್ಲಾಸ್ ಮನೆಗೆ ಹೋಗ್ತಾ ಇದ್ದೀವಿ, ದಾವಣಗೆರೆಗೆ. ಅಲ್ಲಿಗೆ ತೊಗೊಂಡು ಹೋಗ್ತೀವಿ ಆಬ್ವಿಯಸ್ಲಿ. ಇವಾಗ ನೀನು ಎಲ್ಲದನ್ನು ರಿವ್ಯೂ ಮಾಡಬೇಕು. ನಾನೇನು ಜಡ್ಜ್. ಓಕೆ, ಇಲ್ಲಿ ಫಸ್ಟ್ ಇರೋದು ಮೈಸೂರು ಪಾಕು. ನಾನು ಫಸ್ಟ್ ಏನು ಅಂದ್ಕೊಂಡೆ ಅಂದರೆ ಅದು ಆಲ್ಕೋ ಏನೋ ಮಾಡ್ತಾರಲ್ಲ, ಮಿಲ್ಕ್ ಕೇಕ್ ಟೈಪ್ ಅಂದ್ಕೊಂಡೆ. ಬಟ್ ತಿಂದ್ಮೇಲೆ ಗೊತ್ತಾಯಿತು ಮೈಸೂರು ಪಾಕ್ ಅಂತ. ನೋಡೋಕೆ ವೈಟ್ ಆಗಿದೆ, ಕಲರ್ ಹಾಕಿಲ್ವಾ ನೀನು? ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ.
ಪ್ಯೂರ್ ಗೀಯಿಂದ ಮಾಡೋದು ಅಂತ ಗೊತ್ತಾಗುತ್ತೆ. ಇಲ್ಲೇನೋ ಲಡ್ಡು ಇದೆ. ಅದೇನು ಲಡ್ಡು ಹೇಳು, ಟೇಸ್ಟ್ ಮಾಡು. ವೆರಿ ನೈಸ್. ಏನಂತ ಗೊತ್ತಿಲ್ಲ, ತುಪ್ಪದಲ್ಲಿ ಮಾಡಿರೋ ಲಡ್ಡು. ಈಗೇನಂತಾರಮ್ಮ? ಅದು ಬೆಲ್ಲದಲ್ಲಿ ರವೆ ಉಂಡೆ ಮಾಡಿರೋದು. ಬೆಲ್ಲದಲ್ಲಿ ರವೆ ಉಂಡೆ ಮಾಡಿರೋದಂತೆ. ರಿಯಲಿ ನೈಸ್. ಇದು ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಇಂಥ ಟೇಸ್ಟ್ ಕೂಡ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ನೀನು ಸಕ್ಕರೆಲಿ ಮಾಡಿರೋ ರವೆ ಉಂಡೆ ತಿಂದಿರ್ತೀಯ. ಲಾಸ್ಟ್ ಟೈಮ್ ಅಮ್ಮ ಮಾಡಿರ್ಲಿಲ್ವಾ ದಾವಣಗೆರೆಗೆ ಹೋದಾಗ? ಇದು ಬೆಲ್ಲದಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಆನಂತರ ನೆಕ್ಸ್ಟು ಹೋಳಿಗೆ ಇದೆ. ಹೋಳಿಗೆ ಇದೆ. ಅದೇನು ಹೋಳಿಗೆ ಹೇಳು? ಇದು ಕಾಯಿ ಹೋಳಿಗೆ ನೋಡಿದ್ದೀವಿ, ಹೂರ್ಣ ಹೋಗಿರೋ ಹೋಳಿಗೆ ನೋಡಿದ್ದೀವಿ. ಇದು ಕಡಲೆ ಬೀಜ ಹಾಕಿರೋ ಹೋಳಿಗೆ. ಏನಂತ ಕಡಲೆ ಬೀಜ ಹೋಳಿಗೆ ಅಂತಾರ? ಕಡಲೆ ಬೀಜದ ಹೋಳಿಗೆ. ಗೋಧಿ ಹಿಟ್ಟಲ್ಲಿ ಮಾಡಿರೋದು ನಾನು, ಮೈದಾ ಹಾಕಿಲ್ಲ. ಹೌದಾ? ನೋಡಿ ತುಂಬ ಚೆನ್ನಾಗಿದೆ. ಒಂಥರ ಹೆಂಗಿದೆ ಅಂದರೆ ನಾನೊಂಚೂರು ಟೇಸ್ಟ್ ಮಾಡು. ವಂಡರ್ಫುಲ್. ಈಗ 100 ಮಾರ್ಕ್ಸ್. ಸೂಪರ್, ವಂಡರ್ಫುಲ್, ಚೆನ್ನಾಗಿದೆ. ಕಾಬೂಲ್ ಕಡಲೆಕಾಳಿಂದ ಉಸ್ಲಿ. ಉಸ್ಲಿ ಎಲ್ಲ ಮಾಡ್ಕೊಳ್ಳೋದಿದೆ. ಇದೊಂದು ಟೇಸ್ಟ್ ಮಾಡಿ. ಒಂದು ನಿಮಿಷ, 1 by 1 ಅಗಿಬೇಕಿದ್ನೆಲ್ಲ ಬೇಗ. ಹಂಗೆ ತಿನ್ನು, ನಾನು ಟೇಸ್ಟ್ ಮಾಡಿ. ಕೋಸಂಬರಿ ಅದು. ಅಪ್ಪಿ, ಕೋಸಂಬರಿ ಅಂದ್ರೆ ಏನಪ್ಪಿ? ಇವರಿಗೆ ಸಾರಿ, ನೇಮ್ ಎಲ್ಲ ನೆನಪಿರಲ್ಲ ಆಯ್ತಾ, ಒಟ್ಟು ತಿಂತಾರಷ್ಟೇ. ಅದು ಕಡಲೆಬೇಳೆ ಉಸ್ಲಿ. ಇದು ಕಾಬೂಲ್ ಕಡಲೆಕಾಳು ಉಸ್ಲಿ. ಅವಿನಾಶ್ ಹೇಟ್ ದಿಸ್ ಕಾಬೂಲ್ ಕಡಲೆಕಾಳು. ಅಂದ್ರೆ ಅವರಿಗೆ ಕಾಬೂಲ್ ಕಡಲೆಕಾಳು ಅಂದ್ರೇನೆ ಇಷ್ಟ ಆಗಲ್ಲ. ಸ್ಟಿಲ್ ಮಾಡಿದೀನಿ ಇವಾಗ ಸದ್ಯಕ್ಕೆ. ವೆಜಿಟೇರಿಯನ್ ಅಲ್ವಾ, ಪ್ರೋಟೀನ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಹೇಗಿದೆ? ಸೂಪರ್ ಆಗಿದೆ. ಇದು ಹೆಂಗಿದೆ? ಅದು ಚೆನ್ನಾಗಿದೆ. ನಿಜ ಹೇಳು, ಸುಳ್ಳು ಹೇಳ್ಬೇಡ. ಚೆನ್ನಾಗಿಲ್ಲ ಅಂದ್ರೆ ಹೇಳಮ್ಮ, ಪರವಾಗಿಲ್ಲ. ಚೆನ್ನಾಗಿದೆ. ಬೀನ್ಸ್ ಪಲ್ಯ ಅದು. ಡೀಸೆಂಟ್ ಚೆನ್ನಾಗಿದೆ. ಇದು ಟೇಸ್ಟ್ ಮಾಡು ನೀನು. ಹಂಗೆ 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 ಬೇಡ. ಸ್ಪೂನಲ್ಲೇ ತಿನ್ನು, ಏನಾಗ. ಬೇಡಮ್ಮ. ಅಷ್ಟೊಂದು ತಿನ್ನಕ್ಕಾಗತ್ತಾ? ಅದೇನು ಅನ್ನನ ಸ್ವಲ್ಪ. ಇದು ಬದನೆಕಾಯಿ ಮತ್ತೆ ಕಡಲೆಕಾಳು ಪಲ್ಯ ಮಾಡ್ತಾರದು. ನೈಸ್. ನಿಜ ಹೇಳು, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇದೆಲ್ಲ ನಾನು ಕಲಿಸ್ಕೊಟ್ಟಿರೋದು ಅಡುಗೆ ಎಲ್ಲ. ಸೊ ಇವ್ರಿಗೆಲ್ಲ ಮುಂಚೆ ಏನೋ ಬರ್ತಾ ಇರಲಿಲ್ಲ, ನಾನೆಲ್ಲ ಹೇಳ್ಕೊಟ್ಟು ಎಲ್ಲ ಟ್ಯೂನ್ ಮಾಡಿರೋದು. ಸುಳ್ಳು. ಚಿತ್ರಾನ್ನ ಇದು. ಹೌದು. ಒಪ್ಕೊಂಡು ಕ್ಯಾಮ್ರಾ ಮುಂದೆ ಹೌದು. ಮೊನ್ನೆ ಗ್ರೇಟ್ ಕುಕ್ ಯಾರು? ನೀನೇ. ನಾನು ಅಡುಗೆ ಮಾಡೋ ಪಕ್ಕದ ಮನೆ ಓಡ್ ಬರಲ್ವಾ ಸರ್, ಅಡುಗೆ ಎಲ್ಲ ರೆಸಿಪಿ ಹೇಳ್ಕೊಡಿ ಅಂತ. ಚಿತ್ರಾನ್ನ ನಿಂಬೆಹಣ್ಣಲ್ಲಿ ಹಾಕಿದ್ದಾರೆ. ನಾನು ನಿಂಬೆಹಣ್ಣು ಹಾಕಿಲ್ಲಮ್ಮ, ಅದಕ್ಕೆ ಹುಣಸೆಹಣ್ಣಲ್ಲಿ ಹಾಕಿದ್ದಾರೆ. ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ಆಕ್ಚುಲಿ ಬೇಕಂತ ಹೇಳ್ದೆ ಅಲ್ಲ ಇದು. ಅದು ಆಕ್ಚುಲಿ ಏನು ಕಡಿಮೆ ಆಗಿಲ್ಲ ಆಯ್ತಾ. ಸುಮ್ಮನೆ ಎಲ್ಲದನ್ನು ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಮಾಡಲ್ಲ. ಜಡ್ಜ್ ಅಂದ್ರೆ ಏನು, ಏನೊಂದು ಹೇಳ್ಬೇಕು ತಾನೆ. ಜಡ್ಜ್ ಅಂದ್ರೆ ಏನು? ಲಾಸ್ಟ್ ಅಲ್ಲಿ ಇದು ಕೇಳ್ತಾ ಇರೋದಷ್ಟೇ. ಆಕ್ಚುಲಿ ಚಿತ್ರಾನ್ನ ತುಂಬಾ ಚೆನ್ನಾಗಿದೆ, ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ಬೇಕಂತ ನಾನು ಜಡ್ಜ್ ಮಾಡಲ್ಲ. ಇವತ್ತೇ ಲಾಸ್ಟ್ ನಾನು ಹೇಳ್ದಂಗೆ ಕೇಳ್ಬೇಕು. ಒಪ್ಕೋ. ಆಯ್ತು. ಐ ಆಮ್ ಜಡ್ಜ್. ಪಲಾವ್ ಇದೆ. ಪಲಾವ್ ಮಧ್ಯಾಹ್ನ ತಿಂದಿರೋದೇ ಅಲ್ವಾ? ಇದು ಮಧ್ಯಾಹ್ನದ ಪಲಾವೇ ನಂಗೆ ತುಂಬ ಇಷ್ಟ. ಯಾಕಂದರೆ ಇದರಲ್ಲಿ ವೆಜಿಟೇಬಲ್ಸ್ ಭಾಳ ಇರುತ್ತೆ ಅದಕ್ಕೆ. ಪಲಾವ್ ಇಸ್ ವೆರಿ ನೈಸ್. ಎಲ್ಲದಕ್ಕೂ ನೀನು ಮಾರ್ಕ್ಸ್ ಕೊಟ್ಟೆ. 10 ಕೊಡ್ತೀನಿ. 10 ಮೈಸೂರು ಪಾಕ್ 9 ಕೊಡ್ತೀನಿ. ಮೈಸೂರು ಪಾಕ್ 10 out of 9. ಸೊ ಇಂಪ್ರೂವ್ಮೆಂಟ್ ಏನೋ ಇರಬೇಕಾಗಿತ್ತು. ಓಕೆ. ಈ ಹೋಳಿಗೆ, ಕಡಲೆ ಬೀಜ ಹೋಳಿಗೆ 10 of 10. 10 out of 10. ಓಕೆ. ಇದು ರವೆ ಉಂಡೆ 10 of 10. 10 out of 10. ಓಕೆ. ಚಿತ್ರಾನ್ನ 8. ಇನ್ನು ಇಂಪ್ರೂವ್ಮೆಂಟ್ ಬೇಕಾಗಿತ್ತು. ಇಲ್ಲ ಇಂಪ್ರೂವ್ಮೆಂಟ್ ಬೇಕಾಗಿತ್ತು. ಓಕೆ. ಇದಕ್ಕೆ 0 ಮಾರ್ಕ್ಸು. ಕಾಬೂಲ್ ಕಡಲೆಕಾಳು ತುಂಬಾ ಚೆನ್ನಾಗಿದೆ. 0 ಮಾರ್ಕ್ಸ್ ಏನಕ್ಕೆ ಅಂದ್ರೆ ಅವ್ರಿಗೆ ಅದು ಕಾಬೂಲ್ ಕಡಲೆಕಾಳು ಇಷ್ಟ ಇಲ್ಲ. ಈ ತರ ಕಾಳುಗಳೇನು ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. 0 ಮಾರ್ಕ್ಸು. ಓಕೆ. ಇದಕ್ಕೊಂದು 8.5. ವೆರಿ ನೈಸ್. ಬೀನ್ಸ್ 9 ಚೆನ್ನಾಗಿದೆ. ಅದು ಓಕೆ, ಒಂದು 8.5. ಓಕೆ. ಇದೆಲ್ಲ 10 out of 10. ಇದು ಅದು 10 out of 9.
ನೈನಾ ನೈನ್ 9 ಔಟ್ ಆಫ್ 10 Okay. 9 ನಾಳೆಯಿಂದ ಇದೆಲ್ಲ ನೀನೇ ಮಾಡ್ಬೇಕು. ಇವಾಗ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ಯಾ ಅಲ್ವಾ, ನೀನೇ ಮಾಡು. ಮಾಡ್ತೀಯಾ? ನೀನೇ ಮಾಡ್ಬೇಕು, ನಾನು ಮಾಡಲ್ಲ. ಸುಮ್ಮನೆ ಹೇಳಿದ್ದು ನಾನು ಜಡ್ಜ್ ಆಗಿದ್ದೀನಿ ಅಂತ. ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ವೆರಿ ನೈಸ್. ಜಡ್ಜ್ ಆಗಿ ನೀನು ಹೇಳ್ಬೇಕಲ್ಲ, ಯಾಕಂದ್ರೆ ಆಡಿಯನ್ಸು ಇದು ಏನಂತ ಆಡಿಯನ್ಸ್ ಅಂತಾರೆ, ಏನಂತ ನಮ್ಮ ನೋಡೋದನ್ನ ಆಡಿಯನ್ಸ್ ಅಂತಾರೆ, ವ್ಯೂವರ್ಸ್. ಅವರು ಈ ಜಡ್ಜ್ ಆಗಿರೋದು ಏನು ಹೇಳಿಲ್ಲ, ಎಲ್ಲ ದುಡ್ಡು ಕೊಟ್ಬಿಟ್ಟಿದ್ದಾರೆ ಅನ್ಕೋತಾರೆ. ನಾನೆಲ್ಲ ಹೇಳಿದ್ದೀನಿ. ಸೊ ನಿಮ್ಗೆ ಬೇಕಾದ್ರೆ ಆಮೇಲೆ ಎಡಿಟ್ ಮಾಡಿಕೊಂಡು 10 of 10 ಅಂತ ಬೇಕಾದ್ರೆ ಹೇಳ್ತೀನಿ. ಊಟ ಆದ್ಮೇಲೆ ಹೇಳ್ತೀನಿ. ಓಕೆ, ಈಗ ಊಟ ಮಾಡಬೇಕು ಫಸ್ಟು. ಇವತ್ತು ನಾನು ವೆಜ್ಜು. ಇವತ್ತು ನನಗೆ BP ಶುಗರ್ ಎಲ್ಲ ಬಂದ್ಬಿಟ್ಟಿದೆ. ಇವತ್ತು ಬೆಳಗ್ಗಿಂದ ಮನೇಲಿ ವೆಜಿಟೇರಿಯನ್. ತುಂಬ ಸುಸ್ತಾಗ್ತಾ ಇದೆ. 2 ಸಲ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟೆ. ಇವ್ರಿಗೆ ಎಂತ ಇದು ಅಂದರೆ ನಮ್ಮನೇಲಿ ಲಿಟ್ರಲಿ ಎವ್ರಿ ಡೇ ನಾನ್ ವೆಜ್ ಇರುತ್ತೆ ಆಯಿತಾ. ಜಸ್ಟ್ ಹಬ್ಬದಲ್ಲಿ ಮಾತ್ರ ನಾನ್ ವೆಜ್ ಮಾಡಲ್ಲ, ವೆಜ್ ಮಾಡೋದು. ನಮ್ಮ ಅತ್ತೆ ಅಂದರೆ ಇವ್ರ ಅಮ್ಮ ಆದರೆ ಸ್ವಲ್ಪ ಜೋರು ಮಾಡಿಬಿಟ್ಟು ಬಾಯಿ ಮುಚ್ಚಿಸ್ತಾರೆ ಆಯಿತಾ. ನನ್ನ ಹತ್ರ ಫುಲ್ ಜೋರು ಮಾಡೋರು. ಬಟ್ ಹಬ್ಬದ ದಿನ ಮಾತ್ರ ಎಕ್ಸೆಪ್ಷನ್. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ದಾವಣಗೆರೆಯಲ್ಲಿ ಅಮ್ಮ ಶನಿವಾರ ತಿನ್ನಲ್ಲ, ಮತ್ತೆ ಯಾವಾರ ತಿನ್ನಲ್ಲ, ಸೋಮವಾರ. ಅವ್ರು ಡೈಲಿ ತಿನ್ನಲ್ಲ, ನಾನು ಡೈಲಿ ತಿಂತೀನಿ. ಈಗ ಊಟ ಮಾಡಬೇಕು ಫಸ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.